ದಾವಣಗೆರೆ ಬೈ ಎಲೆಕ್ಷನ್ ಕೊನೆಗೂ ತಪ್ಪು ಒಪ್ಪಿಕೊಂಡ್ರ ಜಮೀರ್. ನಮ್ಮ ಪಕ್ಷದವರೇ ನನ್ನ ವಿರುದ್ಧ ಪಿತೂರಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾನು ಈಗಲೂ ಚೆನ್ನಾಗಿದ್ದೇನೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ದಾವಣಗೆರೆ ಬೈ ಎಲೆಕ್ಷನ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತಲ್ಲಿ. ಜೊತೆಗೆ ಎಸ್ಟಿಪಿ ಆ ಪಕ್ಷ ಕೂಡ ಸುಮಾರು 20,000ಕ್ಕೂ ಹೆಚ್ಚು ಮತಗಳನ್ನ ತೆಗೆದುಕೊಂಡಿತ್ತು. ಕಾಂಗ್ರೆಸ್ಗೆ ಸ್ವಲ್ಪ ಅಂತರದಲ್ಲಿ ಗೆಲುವನ್ನ ಸಾಧಿಸುವಂತಹ ಒಂದು ಚಾನ್ಸ್ ಅಲ್ಲಿ ಸಿಕ್ಕಿತ್ತು. ಕೇವಲ 2,500 ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಗೆಲುವನ್ನ ಸಾಧಿಸಿದ್ರು. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಿಸಿ ತುಪ್ಪ ಆಗಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ಜಮೀರ್ ಅವರ ತಲೆದಂಡನೆ ಆಗ್ಬೇಕಾಗಿತ್ತು. ಆದರೆ ಜಮೀರ್ ಅವರ ಬದಲಿಗೆ ಒಂದಷ್ಟು ಮುಸ್ಲಿಂ ನಾಯಕರ ತಲೆದಂಡ ಕೂಡ ಆಗಿತ್ತು. ಕಾಂಗ್ರೆಸ್ ನಾಯಕರೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರು ಎನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು. ಶಾಮನೂರ್ ಫ್ಯಾಮಿಲಿ ವಿರುದ್ಧ ಮುಸ್ಲಿಂ ಮುಖಂಡರನ್ನ ಎತ್ತಿ ಕಟ್ಟುವಂತಹ ಒಂದು ಕೆಲಸ ಕೂಡ ನಡೆದಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಅವತ್ತು ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆ ಕೇಳುವಂತಹ ಒಂದು ಮಾತುಗಳನ್ನ ಈಗ ಆಡ್ತಾ ಇದ್ದಾರೆ. ಅಂದ್ರೆ ಅವತ್ತಿನ ಒಂದು ಇನ್ಸಿಡೆಂಟ್ಗೆ, ಅವತ್ತು ನಾನು ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ಜಮೀರ್ ಅವರ ಆಡಿಯೋ ರಿಲೀಸ್ ಆದ್ಮೇಲೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂತೇಳಿ ಜಮೀರ್ ಅವರು ಮಾತನಾಡಿದರು. ಆದರೆ ಈಗ ಜಮೀರ್ ಅವರೇ ಹೈಕಮಾಂಡ್ ಬಳಿ ಕ್ಷಮೆಯನ್ನ ಕೇಳಿರುವಂತಹ ಒಂದು ವಿಚಾರ ಈಗ ರಿವೀಲ್ ಆಗ್ತಿರುವಂತಹದ್ದು. ಎಸ್, ದಾವಣಗೆರೆ ಬೈ ಎಲೆಕ್ಷನ್ ಸಮಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೇಳಿ ಬಂದಂತಹ ಗಂಭೀರ ಆರೋಪಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೋಲಾಹಲ ಎಬ್ಬಿಸ್ತಾ ಇದೆ. ಸಂಪುಟ ವಿಸ್ತರಣೆ ಸಮಯದಲ್ಲೇ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಕ್ಷಮೆ ಕೇಳುತ್ತೇನೆ. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ನಾನು ಕ್ಷಮೆಯನ್ನ ಕೇಳಿದ್ದೇನೆ, ಹೀಗಂತ ಜಮೀರ್ ಅವರು ಹೇಳಿರುವಂತಹದ್ದು. ಹಾಗಾದ್ರೆ ಜಮೀರ್ ಅವರು ತಪ್ಪನ್ನ ಮಾಡಿಬಿಟ್ರ? ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ತಪ್ಪನ್ನ ಒಪ್ಪಿಕೊಂಡ್ರ? ಎಸ್, ಜಮೀರ್ ಅವರು ಈಗಾಗಲೇ ಹೈಕಮಾಂಡ್ ಬಳಿ ಅವರಿಗೆ ಆದಂತಹ ಒಂದು ಅನುಭವದ ಬಗ್ಗೆ, ಅಂದ್ರೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ಕೋಬೇಕೋ ಹೈಕಮಾಂಡ್ ಬಳಿ ಎಲ್ಲವನ್ನೂ ಕೂಡ ಈಗ ಹೇಳ್ಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಕೆಲಸ ನಡೀತಾ ಇದೆ. ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇತ್ತು. ಆದರೆ ನನ್ನ ವಿರುದ್ಧ ಆಡಿಯೋ ಬಂದ ಕೂಡಲೇ ನನಗೆ ಹಿನ್ನಡೆಯಾಯಿತು. ಈಗಾಗಲೇ ಆಡಿಯೋ ಬಗ್ಗೆ ಸೂಕ್ತವಾದಂತಹ ಒಂದು ತನಿಖೆ ನಡೀತಾ ಇದೆ. ಇವತ್ತಲ್ಲ ನಾಳೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಈಗ ಹೇಳಿರುವಂಥದ್ದು. ಜೊತೆಗೆ ನನ್ನ ವಿರುದ್ಧ ನಮ್ಮ ಪಕ್ಷದಲ್ಲೇ ಷಡ್ಯಂತ್ರ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ತಲೆಯಲ್ಲಿ, ಅಂದ್ರೆ ನನ್ನ ವಿರುದ್ಧ ಸಿದ್ದರಾಮಯ್ಯ ಅವರ ತಲೆಯ ತುಂಬ ಕೆಲವರು ಏನೇನೋ ಹೇಳ್ಬಿಟ್ಟಿದ್ದಾರೆ. ನನ್ನ ವಿರುದ್ಧ ನಮ್ಮ ಪಕ್ಷದಲ್ಲೇ ಷಡ್ಯಂತ್ರ ಕೂಡ ಮಾಡ್ತಾ ಇದ್ದಾರೆ, ಹೀಗಂತ ಜಮೀರ್ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾನು ಕೇರಳಕ್ಕೆ ಹೋಗಿದ್ದು ಮೋಜು ಮಸ್ತಿ ಮಾಡಲಿಕ್ಕೆ ಅಲ್ಲ. ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದೇನೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಕೆಲಸದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಪಕ್ಷಕ್ಕೆ ಯಾರಿಂದ ಅನುಕೂಲ ಆಗುತ್ತೋ ಅವರನ್ನೇ ಸಚಿವರನ್ನಾಗಿ ಮಾಡ್ತಾರೆ. ಎಸ್, ದೆಹಲಿಗೆ ಹೋಗದ ಬಗ್ಗೆ ಜಮೀರ್ ಅವರು ಮಾತನಾಡಿದ್ದಾರೆ. ಯಾಕೆ ಸರ್ ನೀವು ದೆಹಲಿಗೆ ಹೋಗಿಲ್ಲ ಅಂತೇಳಿ ಮಾಧ್ಯಮದವರು ಕೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾವು ಹೋಗಿ ಕೇಳಿದ ಕೂಡಲೇ ಮಂತ್ರಿ ಮಾಡಲ್ಲ. ರಾಜ್ಯದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆಂದು, ಯಾರು ಪಕ್ಷಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಹೈಕಮಾಂಡ್ ಒಂದು ಸರ್ವೆ ಮಾಡುತ್ತೆ.
ಆ ಸರ್ವೆ ಆಧಾರದ ಮೇಲೆ ಮಂತ್ರಿ ಸ್ಥಾನವನ್ನ ಹೈಕಮಾಂಡ್‌ನವರು ಕೊಡ್ತಾರೆ ಹೀಗಂತ ಜಮೀರ್ ಅವರು ಹೇಳಿರುವಂಥದ್ದು. ಸಚಿವ ಸ್ಥಾನ ಸಿಗಲಿ ಬಿಡ್ಲಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಬೇಸರಿಲ್ಲ. ನನ್ನ ಹಾಗೂ ಸಿದ್ದರಾಮಯ್ಯ ನಡುವಿನ ಸಂಬಂಧ ಹಿಂದೆ ಹೇಗಿತ್ತೋ ಹಾಗೆ ಇವತ್ತು ಕೂಡ ಇದೆ. ನಾನು 3 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಇವಾಗ 2ನೇ ಪಟ್ಟಿಯಲ್ಲಿ ನೀನ್ ಬೇಡ, ಪಕ್ಷಕ್ಕೆ ಕೆಲಸ ಮಾಡು ಅಂದ್ರೂ ಕೂಡ ನಾನು ಅದಕ್ಕೂ ಕೂಡ ಬದ್ಧನಿರ್ತೇನೆ. ನನಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತಂತ ಹೇಳಿ ನಾನೇನು ಪಟ್ಟನ್ನ ಹಿಡಿಯಲ್ಲ ನಾನು. ಸಚಿವ ಸ್ಥಾನ ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ನಾನು ಬೇಸರವನ್ನ ವ್ಯಕ್ತಪಡಿಸಲ್ಲ. ನನ್ನ ಹಾಗೂ ಸಿದ್ದರಾಮಯ್ಯರ ನಡುವಿನ ಒಂದು ಸಂಬಂಧ ಇದೆಯಲ್ಲ, ಆ ಸಂಬಂಧ ಇವತ್ತಿಗೂ ಕೂಡ ಗಟ್ಟಿಯಾಗಿರುವಂತಹದ್ದು. ಪಕ್ಷಕ್ಕೆ ಯಾರು ಅನುಕೂಲವನ್ನ ಮಾಡಿಕೊಡ್ತಾರೋ ಅಂಥವ್ರಿಗೆ ಹೈಕಮಾಂಡ್ ಮಣೆಯನ್ನ ಹಾಕುತ್ತೆ. ಸೊ ಈಗ ಜಮೀರ್ ಅವರ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ದಾವಣಗೆರೆ ಬೈ ಎಲೆಕ್ಷನ್‌ನಲ್ಲಿ ಏನು ಆಡಿಯೋ ರಿಲೀಸ್ ಆಯ್ತಲ್ಲ, ಆ ಬೈ ಎಲೆಕ್ಷನ್‌ಗೆ ಸಂಬಂಧಪಟ್ಟಂತೆ ಒಂದು ಜಮೀರ್ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಆಡಿಯೋ ರಿಲೀಸ್ ಆಗಿದೆಯಲ್ಲ, ಆ ಆಡಿಯೋಗೆ ಸಂಬಂಧಪಟ್ಟಂತೆ ಜಮೀರ್ ಅವರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳ್ತಿರೋದೇನಂತಂದ್ರೆ, ನಮ್ಮ ಪಕ್ಷದವರೇ ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಾನು ಇವಾಗಲೂ ಕೂಡ ಚೆನ್ನಾಗಿದ್ದೇನೆ. ಸಿದ್ದರಾಮಯ್ಯನವರಿಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಏನಾರ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಬೇಸರವನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ನಾನೀಗಾಗ್ಲೇ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರ ಹತ್ರನೂ ಕೂಡ ನಾನು ಕ್ಷಮೆ ಕೇಳಿದ್ದೇನೆ. ಈಗಾಗಲೇ ಸತ್ಯಾಸತ್ಯತೆ ಹೊರಬೀಳುತ್ತೆ ಇವತ್ತಲ್ಲ ನಾಳೆ. ಸತ್ಯಾಸತ್ಯತೆ ಹೊರ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಈಗ ನನ್ನ ವಿರುದ್ಧ ನಮ್ಮ ಪಕ್ಷದವರೇ ನನಗೆ ಷಡ್ಯಂತ್ರ ಮಾಡ್ತಿರೋದಂತೂ ಸತ್ಯ ಅಂತಂತೇಳಿ ಈಗ ಜಮೀರ್ ಅವರು ಹೇಳಿರುವಂತಹ ಮಾತು. ಸದ್ಯಕ್ಕೆ ಈಗ 2ನೇ ಪಟ್ಟಿಗೇನು ಇವತ್ತು ಅಥವಾ ನಾಳೆ ಬರುತ್ತೆ. ಇನ್ನೇನು ಕ್ಯಾಬಿನೆಟ್ ಎಕ್ಸ್‌ಪ್ರೆಷನ್ ಕೂಡ ಆಗುತ್ತೆ. ಅದರಲ್ಲಿ ಒಂದು ವೇಳೆ ಏನಾದ್ರು ಜಮೀರ್ ಅವರ ಹೆಸರಿತ್ತು ಅಂತಂದ್ರೆ, ಖಂಡಿತವಾಗ್ಲೂ ಹೈಕಮಾಂಡ್ ಅವರಿಗೆ ಒಂದು ಕ್ಷಮೆಯನ್ನ, ಅವರ ಅವರ ಒಂದು ತಪ್ಪನ್ನ ಒಪ್ಕೊಂಡು ಅವ್ರನ್ನ ಕ್ಷಮಿಸ್ಬೋದು. ಕ್ಷಮಿಸಿದ ನಂತರ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡ್ಬೋದು. ಯಾಕಂದ್ರೆ ಅಲ್ಪಸಂಖ್ಯಾತ ಮುಖಂಡರ ನಾಯಕ, ಜೊತೆಗೆ ಮಾಸ್ ಲೀಡರು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಜಮೀರ್ ಅವರು. ಸೊ ಹಾಗಾಗಿ ಅವ್ರಿಗೆ ಮತ್ತೆ ಒಂದು ಚಾನ್ಸ್ ಕೊಡ್ಬೋದು. ಆದ್ರೆ ಕೊಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟೇ ಜಮೀರ್ ಅವ್ರಿಗೆ ಕಾರಣ. ಅದಕ್ಕೆ ಜಮೀರ್ ಅವರು ಎಡವಟ್ಟು ಮಾಡ್ಕೊಂಡ್ಬಿಟ್ರ ಅಂತ ಹೇಳಿ ನಾವು ಟೈಟಲ್ ಅನ್ನು ಕೂಡ ಹಾಕಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.